ಶಿಕ್ಷಕ ಆಕಾಂಕ್ಷಿಗಳೇ, ವಿಡಿಯೋನ ಎರಡು ಅಥವಾ 3 ನಿಮಿಷಗಳಲ್ಲಿ ಮುಗಿಸ್ತೀನಿ. ಬಟ್ ಈ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ. ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ಇದು HSTR ಆಗಲಿ, GPT ಮತ್ತು PST ಈ 3 ರಿಕ್ರೂಟ್ಮೆಂಟ್ಗೋಸ್ಕರ ಈ ದಿನಪತ್ರಿಕೆಯಲ್ಲಿ ಬಹಳ ಇಂಪಾರ್ಟೆಂಟ್ ಅಪ್ಡೇಟನ್ನು ನೀಡಿದ್ದಾರೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದರ ಜೊತೆಗೆ ನಮ್ಮ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ. 4100ಕ್ಕೂ ಹೆಚ್ಚು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಖಾಲಿ. ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ತೀವ್ರ. ಒನ್ ಬೈ ಒನ್ ಆಗಿ ನೋಡ್ತಾ ಬಂದರೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ. ಕಲ್ಯಾಣ ಕರ್ನಾಟಕ ಭಾಗದ ಮುಖ್ಯ ಜಿಲ್ಲೆಗಳಲ್ಲಿ SSLC ಏನು ಫಲಿತಾಂಶ ಇದೆ, ಸೊ ಈ ಒಂದು ಫಲಿತಾಂಶದ ಮೇಲೆ ಏನು ಪರಿಣಾಮ ಬೀಳ್ತಾ ಇದೆ ಶಿಕ್ಷಕರ ಕೊರತೆಯಿಂದಾಗಿ ಅನ್ನೋದ್ರ ಬಗ್ಗೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. 4100ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಸೊ ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ ತೀವ್ರ ಕೊರತೆ. ಅತಿಥಿ ಶಿಕ್ಷಕರ ಏನು ಪರ್ಮನೆಂಟ್ ಟೀಚರ್ಸ್ ಏನಿದೆ, ಅತಿಥಿ ಶಿಕ್ಷಕರನ್ನು ಅಪಾಯಿಂಟ್ಮೆಂಟ್ ಮಾಡಿ ಶಿಕ್ಷಕ ಕೊರತೆಯನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಬಟ್ ಪರ್ಮನೆಂಟ್ ಟೀಚರ್ಸನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಈಗ ಶಿಕ್ಷಕರ ಕೊರತೆ ಕುರಿತು ಈ ಒಂದು ಇನ್ಫಾರ್ಮೇಷನನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ 11,775, ಆದರೆ 7,638 ಶಿಕ್ಷಕರು ಮಾತ್ರ ಇದ್ದಾರೆ. 4,107 ಹುದ್ದೆಗಳು ಪರ್ಮನೆಂಟ್ ಪೋಸ್ಟ್ಗಳು ಖಾಲಿ ಇವೆ. ಹಾಗಾಗಿ ಈಗ ಅತಿಥಿ ಶಿಕ್ಷಕರ ನೇಮಕ ಆದಷ್ಟು ಬೇಗನೆ ಆಗಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ. ಶಿಕ್ಷಕರ ಕೊರತೆ ಕುರಿತು ಸ್ಕ್ರೀನ್ಶಾಟನ್ನು ತಗೊಂಡು ನೀವು ಡೀಟೇಲ್ ಆಗಿ ಇದನ್ನು ಸ್ಟಡಿ ಮಾಡಿ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.